100 ಕಾಲ ಬದುಕಿ ಬಾಳಬೇಕಿದ್ದ ಮಗನನ್ನ ಕಳೆದುಕೊಂಡ ಹೆತ್ತವರ ಆಕ್ರಂದನ ಮುಗಿಲು ಮುಟ್ಟಿತು. ಕಳೆದ 10 ದಿನಗಳಿಂದ ಮಗನ ಶವಕ್ಕಾಗಿ ಕಾದು ಕುಳಿತಿದ್ದು ಪಾರ್ಥಿವ ಶರೀರ ಸಂಜೆ ಮನೆಗೆ ಆಗಮಿಸಿತು. ಸ್ನೇಹಿತರ ಕಂಬನಿಯೊಂದಿಗೆ ಆರ್ಯವೈಶ್ಯ ಸಂಪ್ರದಾಯದಂತೆ ಚಂದನ್ ಅಂತಿಮ ವಿಧಿವಿಧಾನ ಹುಟ್ಟೂರಿನಲ್ಲಿ ನಡೆಸಲಾಯಿತು. ಕೆನಡಾದಲ್ಲಿ ಗುಂಡಿನ ದಾಳಿಗೆ ಬಲಿಯಾಗಿದ್ದ ಚಂದನ್ 10 ದಿನಗಳ ಬಳಿಕ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರ. ಹೆತ್ತ ಕರುಳ ಆಕ್ರಂದನ, ಸ್ನೇಹಿತರ ಕಂಬನಿಯ ವಿದಾಯ. ಕೆನಡಾ ದೇಶದ ಟೊರೆಂಟೊ ನಗರದಲ್ಲಿ ಕಳೆದ ಫೆಬ್ರವರಿ 7ರಂದು ನಡೆದ ಶೂಟೌಟ್ನಲ್ಲಿ ಹತ್ಯೆಗೀಡಾಗಿದ್ದ ಕನ್ನಡಿಗ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಕುಮಾರ್ ಇಂದು ತಾಯ್ನಾಡಿನಲ್ಲಿ ಅಂತ್ಯ ಸಂಸ್ಕಾರ ನಡೆಯಿತು. ಕಳೆದ 10 ದಿನಗಳ ಹಿಂದೆ ಕನ್ನಡಿಗ ಸಾಫ್ಟ್ವೇರ್ ಇಂಜಿನಿಯರ್ ಚಂದನ್ ಕುಮಾರ್ ಮೇಲೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿದ್ರು. ಇನ್ನು 10 ದಿನಗಳ ಬಳಿಕ ಜಿಲ್ಲಾಡಳಿತ ಹಾಗೂ ಸರ್ಕಾರದ ಸಹಾಯದಿಂದ ಚಂದನ್ ಕುಮಾರ್ ಪಾರ್ಥಿವ ಶರೀರ ಕಾರ್ಗೋ ವಿಮಾನ ಮೂಲಕ ಬೆಂಗಳೂರು ತಲುಪಿ ನಂತರ ತಡರಾತ್ರಿ ಸ್ವಗ್ರಾಮ ತಲುಪಿತು. ಮಗನ ಮೃತದೇಹ ಊರು ಸೇರುತ್ತಿದ್ದಂತೆ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. 100 ಕಾಲ ಬಾಳಿ ಬದುಕಬೇಕಾದ ಮಗನನ್ನ ಕಳೆದುಕೊಂಡ ಹೆತ್ತವರ ಕೈಯಿಂದಲೇ ಅಂತ್ಯ ಸಂಸ್ಕಾರ ಮಾಡಿದ್ದು ನಿಜಕ್ಕೂ ಕಣ್ಣೀರು ತರಿಸುವಂತಿತ್ತು. ಮನಸ್ಸು ತುಂಬಾ ನೋವಾಗುತ್ತೆ. ಅವನು ಮಾಡಿರೋ ಕೆಲಸಗಳು ಎಷ್ಟು ಹೇಳಿದ್ರು ಸಾಲದು ನನ್ನ ಮಗ ಹಿಂಗೆ ಬದುಕಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಅದು 100ರಷ್ಟು ಚೆನ್ನಾಗಿ ಬೆಳೆದು ಒಳ್ಳೆ ಹೆಸರು ತಗೊಂಬಂದು ಹೋದ ಅವನು ಬದುಕಬೇಕಾಗಿತ್ತು ಅಂತ ನಮಗೂ ಅದೊಂದೇ ತುಂಬ ನೋವಾಗುತ್ತೆ ಸರ್. ಒಳ್ಳೆ ಬಾಳಿ ಬದುಕ ಟೈಮಲ್ಲಿ ದೇವ್ರು ಈ ಥರ ಮಾಡಿಬಿಟ್ನಲ್ಲ ಅಂತ ಮನಸ್ಸಿಗೆ ತುಂಬ ನೋವಾಗುತ್ತೆ ಸರ್. ಇನ್ನು ಚಂದನ್ ಕುಮಾರ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಡಾಕ್ಟರ್ ಸುಧಾಕರ್ ಪಡೆದರು. ನಂತರ ಮಾತನಾಡಿ ಚಂದನ್ನನ್ನು ತಾಯ್ನಾಡಿಗೆ ತರಲು ಸಹಕಾರ ಕೊಟ್ಟ ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ಗೆ ಹಾಗೂ ಕೆನಡಾದ ಭಾರತೀಯ ಎಂಬಸಿಯ ಎಲ್ಲಾ ಅಧಿಕಾರಿಗಳಿಗೆ ಧನ್ಯವಾದ ತಿಳಿಸಿದ್ರು. ಚಂದನ್ ಕುಮಾರ್ ಅವರ ಕುಟುಂಬಕ್ಕೆ ಧೈರ್ಯ ಹೇಳಿದ್ರು. ಕೇಂದ್ರ ಸರ್ಕಾರದ ನಮ್ಮ ಸಹಕಾರ ಮತ್ತು ನಮ್ಮೆಲ್ಲ ಎಂಬಸಿ ಅಧಿಕಾರಿಗಳ ಸಹಕಾರದಿಂದ ಮೃತದೇಹ ನಮ್ಮ ಚಂದನ್ ಕುಮಾರ್ ಅವರ ಮೃತದೇಹ ಪಾರ್ಥಿವ ಶರೀರ ಇವತ್ತು ಅವರು ಗ್ರಾಮಕ್ಕೆ ಬಂದಿದೆ. ಮತ್ತು ಅವರ ತಂದೆಯವರನ್ನು ಕೂಡ ಈಗ ತಾನೇ ಭೇಟಿ ಮಾಡಿದೆ. ಅವರು ಕೂಡ ಟೀಚರ್ ಆಗಿದ್ದಂಥವರು ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ. ನಂದನ್ ಕುಮಾರ್ ಅವರು, ಅವರ ದಂಪತಿಗಳಿಗೆ ಒಂದೇ ಮಗು ಇವರೇ. ಅವ್ರಿಗೂ ಕೂಡ ಮದುವೆ ಇಲ್ಲಂತೆ. ಹಾಗಾಗಿ ಇದು ಯಾರಿಗೂ ಕೂಡ ಈ ರೀತಿಯಲ್ಲಿ ನೋವು ಆಗಬಾರ್ದು. ನತದೃಷ್ಟ ತಂದೆ ತಾಯಿಗಳಿಗೆ ಭಗವಂತ ನೈತಿಕ ಸ್ಥೈರ್ಯ ಕೊಡಲಿ. ಇನ್ನು ಹುಟ್ಟಿನಿಂದ ಜೊತೆಗಿದ್ದು ಆಡಿ ಬೆಳೆದ ಸ್ನೇಹಿತರು ಸ್ನೇಹಿತನನ್ನ ಕಳೆದುಕೊಂಡು ಬಾಲ್ಯ ಜೀವನವನ್ನು ನೆನೆಸಿಕೊಂಡ್ರು. ಚಂದನ್ ನಗುಮುಖದ ಸ್ನೇಹಜೀವಿಯಾಗಿದ್ರು ಎಂದು ಚಂದನ್ ನೆನೆದು ಸ್ನೇಹಿತರು ಕಂಬನಿ ಮಿಡಿದ್ರು. ಒಟ್ಟಾರೆ ಇಂದು ಮಧ್ಯಾಹ್ನ 3 ಗಂಟೆವರೆಗೆ ಸಾರ್ವಜನಿಕ ಅಂತಿಮ ದರ್ಶನ ಮುಗಿಸಿ ಚಂದನ್ ಪಾರ್ಥಿವ ಶರೀರ ಮೆರವಣಿಗೆ ಮೂಲಕ ಆರ್ಯವೈಶ್ಯ ಮುಕ್ತಿಧಾಮಕ್ಕೆ ಸಾಗಿಸಿ ಆರ್ಯವೈಶ್ಯ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನ ಮಾಡಲಾಯಿತು. ಒಟ್ನಲ್ಲಿ ಚಂದನ್ ಕುಮಾರ್ ಕಗ್ಗೊಲೆ ಇನ್ನೂ ಕೂಡ ನಿಗೂಢವಾಗಿದೆ. ಕೆನಡಾದ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಕನ್ನಡ ಸಂಘಟನೆ, ಹಿಂದೂ ಕಾರ್ಯಕ್ರಮಗಳಲ್ಲಿ ಗುರುತಿಸಿಕೊಂಡಿದ್ದ ಚಂದನ್ ಕಗ್ಗೊಲೆ ಹಲವು ಅನುಮಾನ ಮೂಡಿಸಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.